ಆಸ್ಟ್ರೇಲಿಯಾಗೆ ಬಂದಾದ್ಮೇಲಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಸುಮಾರು ಟ್ರಿಪ್ಸ್ ಮಾಡಿದ್ದೀವಿ. ಆದರೆ ದಿಸ್ ಒನ್ ವಾಸ್ ಅ ಬಿಟ್ ಸ್ಪೆಷಲ್. ಏನಕ್ಕಂತೀರಾ, ಇದು ನಮ್ಮ ಸೆಕೆಂಡ್ ಆ್ಯನಿವರ್ಸರಿ ಟ್ರಿಪ್ ಆಗಿತ್ತು. ಆ್ಯಂಡ್ ಇಟ್ ವಾಸ್ ಗ್ರೇಟ್ ಬ್ಯಾರಿಯರ್ ರೀಫ್. ಕೇನ್ಸ್ ವಾಸ್ ರಿಯಲಿ ಬ್ಯೂಟಿಫುಲ್. ನಾನಂತೂ ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ ಈ ಜಾಗಕ್ಕೆ ಹೋಗ್ಬೇಕಂತ. ಎಸ್ಪೆಷಲಿ ಇಫ್ ಯು ಆರ್ ಇನ್ ಆಸ್ಟ್ರೇಲಿಯಾ, ಯು ಶುಡ್ ಡೆಫಿನೆಟ್ಲಿ ನಾಟ್ ಮಿಸ್ ದಿಸ್ ಪ್ಲೇಸ್. ಹಾಗೆ ಎಷ್ಟೊಂದು ಜನ ನನಗೆ ಕಮೆಂಟ್ ಮುಖಾಂತರ ಹಾಗೆ DM ಮಾಡಿಬಿಟ್ಟು ಆ್ಯನಿವರ್ಸರಿ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪೀಪಲ್. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇಷ್ಟೊಂದು ಜನ ಕನೆಕ್ಟ್ ಆಗಿದ್ದಾರೆ ಅಂತ. ಮನೆಗೆ ಬಂದಾದ್ಮೇಲೂ ಏನೋ ಇನ್ನೂ ಅಲ್ಲೇ ಇದ್ದೀನಿ ಅಂತ ಗುಂಗಲ್ಲೇ ಇದ್ದೆ. ಬಟ್ ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಟು ರಿಯಾಲಿಟಿ ಅಲ್ವಾ. ವೀಕೆಂಡ್ ಬರೋದೇ ಕಾಯ್ಕೊಂಡಿದ್ದು ಫಸ್ಟು ಮಾಡಿದ್ದೆ ಅನ್ಪ್ಯಾಕಿಂಗ್ ಮಾಡಿ ನನ್ನ ಅಡುಗೆನ ನಾನೇ ಮಿಸ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಒಂದು ಒಳ್ಳೆ ವೆಜ್ ಬಿರಿಯಾನಿ ಮಾಡಿ ನಾನು ತುಳಸಿ ಪ್ಲ್ಯಾಂಟ್ಸ್ನ ಪಕ್ಕದ ಮನೆ ತಾತಂಗೆ ಕೊಟ್ಟಿದ್ದೆ, ನೀರು ಹಾಕ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಪಾಪ ತಾತ ಅವ್ರದ್ದು ಪ್ಲ್ಯಾಂಟ್ಸಿಗೆ ನೀರು ಹಾಕೊತಾರೋ ಇಲ್ವೋ ಗೊತ್ತಿಲ್ಲ, ನಂದಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ ಯು ಹೇಳ್ಬಿಟ್ಟು ನಾನು ಸ್ಯಾಟರ್ಡೇನ ಮುಗಿಸ್ದೆ.